ಬೆಂಗಳೂರಿನಲ್ಲಿ 15,000 ಕಿಲೋಮೀಟರ್ಸ್ ಅಷ್ಟು ಮಟ್ಟದಲ್ಲಿ ರಸ್ತೆಗಳು ಇದೆ. ಇವೆಲ್ಲ ನಾವು ಸರಿಯಾಗಿ ಸರಿಪಡಿಸಬೇಕಂದ್ರೆ, ಅದನ್ನು ನಾವು ನೋಡ್ಕೋಬೇಕಂದ್ರೆ ಒಬ್ಬರು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಕಡೆಯಿಂದ, ಒಬ್ಬರು ಮುಖ್ಯಮಂತ್ರಿ ಕಡೆಯಿಂದ ಇವೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. 1 ವರ್ಷ ಇಲ್ಲ, 2 ವರ್ಷ ಇಲ್ಲ, 3 ವರ್ಷ ಇಲ್ಲ, 6 ವರ್ಷಗಳಿಂದ ಎಲ್ಲ ಡಿಲೇ ಮಾಡಿ ದುರಾಡಳಿತ ಒಂದು ಮಾಡ್ತಾ ಇದ್ದಾರೆ. ನೀವು ಡಿಸೆಂಬರ್ ತನಕ ವೆಯ್ಟ್ ಮಾಡೋಕ್ಕೆ ಏನು ಅವಶ್ಯಕತೆಯೇ ಇಲ್ಲ. ಇನ್ನು 1-2 ತಿಂಗಳಲ್ಲಿ ನೀವು ಇದನ್ನು ಖಂಡಿತ ಮಾಡಬಹುದು. ನಮ್ಮ ನಗರವನ್ನು ಸರಿಪಡಿಸಬೇಕು. ನಮ್ಮ ನಗರವನ್ನು, ನಮ್ಮ ಪ್ರೀತಿಯ ಬೆಂಗಳೂರನ್ನು ಇಡೀ ಜಗತ್ತಿನ ಅತಿ ಉತ್ತಮ ನಗರವನ್ನಾಗಿ ಮಾಡಿಸಬೇಕು. ಇದೇ ಒಂದೇ ಗುರಿ ನಮ್ಮದು, ಒಂದೇ ಉದ್ದೇಶ. ಇದೇ ನಾವು ಕೇಳ್ತಾ ಇರೋದು ನಮ್ಮ ಮುಖ್ಯಮಂತ್ರಿಯವರಿಗೆ, ಬೆಂಗಳೂರು ಅಭಿವೃದ್ಧಿ ಸಚಿವರಿಗೂ ನಾವು ಕೇಳ್ತಾ ಇರೋದು ಇದೇ ಒಂದು. ಕಳೆದ 6 ವರ್ಷಗಳಿಂದ ನಮ್ಮ ಬೆಂಗಳೂರಿನಲ್ಲಿ ಕಾರ್ಪೊರೇಷನ್ ಚುನಾವಣೆ ಇವರು ನಡೆಸಲೇ ಇಲ್ಲ. ಒಂದು ನಗರಕ್ಕೆ ಒಳ್ಳೆಯ ಆಡಳಿತ ಬೇಕಂದರೆ ಅದಕ್ಕೆ ಒಂದು ಪ್ರಮುಖವಾದ ಒಂದು ವಿಷಯ ಸ್ಥಳೀಯ ಚುನಾವಣೆ. ಸ್ಥಳೀಯ ಮಟ್ಟದಲ್ಲಿ ಚುನಾಯಿಸಿ ಒಂದು ಕಾರ್ಪೊರೇಷನ್, ಒಂದು ಕೌನ್ಸಿಲ್ ಇರಲೇಬೇಕು. ನಮ್ಮ ಬೆಂಗಳೂರಿನಲ್ಲಿ 15,000 ಕಿಲೋಮೀಟರ್ಸ್ ಅಷ್ಟು ಮಟ್ಟದಲ್ಲಿ ರಸ್ತೆಗಳು ಇದೆ. ಇವೆಲ್ಲ ನಾವು ಸರಿಯಾಗಿ ಸರಿಪಡಿಸಬೇಕಂದ್ರೆ, ಅದನ್ನು ನಾವು ನೋಡ್ಕೋಬೇಕಂದ್ರೆ ಒಬ್ಬರು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಕಡೆಯಿಂದ, ಒಬ್ಬರು ಮುಖ್ಯಮಂತ್ರಿ ಕಡೆಯಿಂದ ಇವೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಒಂದು ಪರಿಹಾರ ಇದೆ, ಅದಕ್ಕೆ ಒಂದು ದಾರಿ ಇದೆ. ಅದೇ ನಮ್ಮ ಮುಂಚೆ BBMP ಕೌನ್ಸಿಲ್, ಸದ್ಯಕ್ಕೆ ಕಾರ್ಪೊರೇಷನ್ ಕೌನ್ಸಿಲ್. ಇದು ಮಾಡಲೇಬೇಕು. ಒಂದು ಕೌನ್ಸಿಲ್ ಇದ್ದರೆ ಅದರಲ್ಲಿ ಕಾರ್ಪೊರೇಟರ್ಸ್ ಎಲೆಕ್ಟ್ ಆಗಿ, ಕಾರ್ಪೊರೇಟರ್ಸ್ ಮೂಲಕ ಪ್ರತಿಯೊಂದು ವಾರ್ಡ್ನಲ್ಲಿ, ಬೆಂಗಳೂರಲ್ಲಿ 169 ವಾರ್ಡ್ಸ್ ಇದೆ, ಪ್ರತಿಯೊಂದು ವಾರ್ಡ್ನಲ್ಲಿ ಒಬ್ಬರು ಕಾರ್ಪೊರೇಟರ್ ಇದ್ದು ಅವರು ಆ ವಾರ್ಡ್ನಲ್ಲಿ ವಾರ್ಡ್ ಸಮಿತಿನ ರಚಿಸಿ, ಏರಿಯಾ ಸಭೆಗಳನ್ನು ರಚಿಸಿ, ಅದರಲ್ಲಿ ನಾಗರಿಕರನ್ನು ಪಾಲ್ಗೊಂಡು ಆಡಳಿತ ನಾವು ಮಾಡಬಹುದು. ಇದು ನಮ್ಮ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ನಮ್ಮ ಕಾನೂನಲ್ಲಿ, ಕಾಯ್ದೆಯಲ್ಲಿನೂ ಸ್ಪಷ್ಟವಾಗಿ ಬರೆದಿದೆ. ಇದ್ರೂ 1 ವರ್ಷ ಇಲ್ಲ, 2 ವರ್ಷ ಇಲ್ಲ, 3 ವರ್ಷ ಇಲ್ಲ, 6 ವರ್ಷಗಳಿಂದ ಎಲ್ಲ ಡಿಲೇ ಮಾಡಿ ದುರಾಡಳಿತ ಒಂದು ಮಾಡ್ತಾ ಇದ್ದಾರೆ. ಇದಕ್ಕೆ ಸುಪ್ರೀಂ ಕೋರ್ಟ್, ನಮ್ಮ ನ್ಯಾಯಾಲಯಕ್ಕೆ ಹೋಗಿ ಏನೇನೋ ಎಕ್ಸ್ಕ್ಯೂಸಸ್ನ ಕೊಟ್ಟು ಇನ್ನೂ ಡಿಲೇ ಮಾಡ್ತಾ ಇದ್ದಾರೆ. ನಿನ್ನೆ ಸುಪ್ರೀಂ ಕೋರ್ಟ್ ಕಡೆಯಿಂದ ಒಂದು ಆದೇಶ ಬಂತು, ಡಿಸೆಂಬರ್ ಒಳಗೆ ಮಾಡಬೇಕು ಅಂತ. ನೀವು ಡಿಸೆಂಬರ್ ತನಕ ವೆಯ್ಟ್ ಮಾಡೋಕ್ಕೆ ಏನು ಅವಶ್ಯಕತೆಯೇ ಇಲ್ಲ. ಇನ್ನು 1-2 ತಿಂಗಳಲ್ಲಿ ನೀವು ಇದನ್ನು ಖಂಡಿತ ಮಾಡಬಹುದು. ಈ ಪ್ರತಿಭಟನೆಗೆ ಒಂದೇ ಉದ್ದೇಶ, ಡಿಲೇ ಸಾಕು, ಎಲೆಕ್ಷನ್ಸ್ ಬೇಕು, ಬೇಕೇ ಬೇಕು, ಎಲೆಕ್ಷನ್ಸ್ ಬೇಕು. ಬೆಂಗಳೂರಿಗೆ ಒಳ್ಳೆ ಆಡಳಿತ ಬೇಕು. ನಾವು BNP ಕಡೆಯಿಂದ ಬೆಂಗಳೂರನ್ನು ಪುನರ್ನಿರ್ಮಿಸಿ ಒಳ್ಳೆಯ ನಗರವನ್ನಾಗಿ ನಾವು ಮಾಡಿಸ್ತೀವಿ. ಅದಕ್ಕೆ ಒಂದು ಅವಕಾಶ ಕೊಡಿ. ಇದೇ ನಮ್ಮ ಬೇಡಿಕೆ, ಇದೇ ನಾವು ಕೇಳ್ತಾ ಇರೋದು ನಮ್ಮ ಮುಖ್ಯಮಂತ್ರಿಯವರಿಗೆ, ಬೆಂಗಳೂರು ಅಭಿವೃದ್ಧಿ ಸಚಿವರಿಗೂ ನಾವು ಕೇಳ್ತಾ ಇರೋದು ಇದೇ ಒಂದು. ಈಗ SIR ಏನಾದರೂ ಅಡ್ಡಿ ಆಯಿತಾ ಎಲೆಕ್ಷನ್ ಮಾಡೋಕ್ಕೆ ಅಂತ? SIR ಏನೂ ಅಡ್ಡಿ ಇಲ್ಲ. ಇವರು SIR ಮಾಡದೆ ಒಂದು ಎಲೆಕ್ಟೋರಲ್ ರೋಲ್ಸ್ ಪ್ರಿಪೇರ್ ಮಾಡಿದ್ದಾರೆ. ಇವರಿಗೆ ಒಂದು ಉದ್ದೇಶ ಇದ್ದಿದ್ದರೆ ಖಂಡಿತ ಇದನ್ನು ಮಾಡಿರಬಹುದು. ಆದರೆ ಅದಕ್ಕೆ ಏನು ಇಂಟೆಂಟ್ ಇಲ್ಲ ಅವ್ರ ಹತ್ರ. ಸೊ SIR ಇಸ್ ಜಸ್ಟ್ ಅನ್ ಎಕ್ಸ್ಕ್ಯೂಸ್. ಬರೀ ಒಂದು ಇವೆಲ್ಲ ಎಕ್ಸ್ಕ್ಯೂಸ್ ಕೊಟ್ಟು ಡಿಲೇ ಮಾಡ್ತಾರೆ. ಎಲೆಕ್ಷನ್ಸ್ ನಡೆಸಬೇಕಂದ್ರೆ ಖಂಡಿತ ಸದ್ಯಕ್ಕೆ ಇರುವ ಎಲೆಕ್ಟೋರಲ್ ರೋಲ್ಸ್ ಪ್ರಕಾರ ಅವರು ಖಂಡಿತ ಮಾಡಿರಬಹುದು. ಸೊ ಪ್ಲೀಸ್ ಕಂಡಕ್ಟ್ ದ ಎಲೆಕ್ಷನ್. ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂದರೆ, ಈಗ ಲೋಕಲ್ ಎಲೆಕ್ಷನ್ ನಡೆದ್ರೆ ನೀವೇನು ಪಾರ್ಟಿಸಿಪೇಟ್ ಮಾಡೋ ಪ್ಲಾನ್ ಇದೆ? ಖಂಡಿತ ನಮ್ಮ ನಗರಕ್ಕೆ ಹೊಸ ರೀತಿಯಲ್ಲಿ ಒಂದು ಆಡಳಿತ ಬೇಕಾಗಿದೆ. ಎಜುಕೇಟೆಡ್ ಜನರು, ತಳಮಟ್ಟದಲ್ಲಿ ಇಳಿದು ಕೆಲಸ ಮಾಡುವ ಒಂದು ತಂಡ, ಆಸಕ್ತಿ ಇರೋರು, ಉತ್ಸಾಹ ಇರೋರು, ಅವರು ನಮಗೆ ಬೇಕಾಗಿದೆ. BNP ಬೆಂಗಳೂರು ನವನಿರ್ಮಾಣ ಪಕ್ಷದ ಮೂಲಕ ನೀವೇ ನೋಡಿ, ಇಲ್ಲಿ ನಮ್ಮ ನಾಯಕರು ಇದ್ದಾರೆ. ಇವರೆಲ್ಲರೂ ದೇ ಆರ್ ಆಲ್ ನಾಟ್ ಕೆರಿಯರ್ ಪಾಲಿಟಿಷಿಯನ್ಸ್. ನಮಗೆ ಒಂದೇ ಉದ್ದೇಶ, ನಮ್ಮ ನಗರವನ್ನು ಸರಿಪಡಿಸಬೇಕು. ನಮ್ಮ ನಗರವನ್ನು, ನಮ್ಮ ಪ್ರೀತಿಯ ಬೆಂಗಳೂರನ್ನು ಇಡೀ ಜಗತ್ತಿನ ಅತಿ ಉತ್ತಮ ನಗರವನ್ನಾಗಿ ಮಾಡಿಸಬೇಕು. ಇದೇ ಒಂದೇ ಗುರಿ ನಮ್ಮದು, ಒಂದೇ ಉದ್ದೇಶ. ಇದಕ್ಕೆ ನಾವು ಹೊಸ ರೀತಿಯಲ್ಲಿ ಹೊಸ ತಂಡವನ್ನು ರಚಿಸಿ ಹೊಸ ಒಂದು ಎಲ್ಲ ಚಟುವಟಿಕೆಗಳನ್ನು ಮಾಡಿ ನಾವು ಇದನ್ನು ಮಾಡ್ತಾ ಇರೋದು. ನಿಮ್ಮ ಹೆಸರು? ನನ್ನ ಹೆಸರು ಶ್ರೀಕಾಂತ್ ನರಸಿಂಹನ್ ಅಂತ.
ಬೆಂಗಳೂರು ನವನಿರ್ಮಾಣ ಪಕ್ಷದ ಸ್ಥಾಪಕನು. ಥ್ಯಾಂಕ್ ಯು ಸರ್. ಇನ್ನೊಬ್ರು ಕೊಡ್ತೀರಾ ಯಾರು? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ